ಮೊದಲಿಗೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಚಾಪ್ ಮಾಡ್ಕೊಳ್ಬೇಕು. ಚಾಪ್ ಮಾಡ್ಕೊಂಡಾದಮೇಲೆ ಪಕ್ಕದಲ್ಲಿ ಎಗ್ನ ಬಾಯ್ಲ್ ಮಾಡೋಕ್ಕಿಡಬೇಕು. ಇಲ್ಲಿ ನಾವು 3 ಎಗ್ ತೊಗೊಂಡಿದ್ವಿ. ಇದಕ್ಕೆ ಸ್ವಲ್ಪ ಬಾಯ್ಲ್ ಆದಮೇಲೆ ಮಸಾಲ ಹಾಕಿ, ಅಂದರೆ ಸಾಲ್ಟ್ ಮತ್ತು ಚಿಲ್ಲಿ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ಒಂದು ಸ್ವಲ್ಪ ಕೊಕೊನಟ್ ತಗೊಂಡು ಕೊಕೊನಟ್ ಮಿಲ್ಕ್ ಪ್ರಿಪೇರ್ ಮಾಡೋಕ್ಕೆ ಸ್ವಲ್ಪ ಕಾರ್ಡಮಮ್ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಅದಾದಮೇಲೆ ಕೋಕೋನಟ್ ಮಿಲ್ಕ್ಗೋಸ್ಕರ ಇದನ್ನು ಸ್ಟ್ರೈನ್ ಮಾಡ್ಕೊಳ್ಬೇಕು. ಸ್ಟ್ರೈನ್ ಮಾಡಿ ಇಡಬೇಕು ಒಂದು ಸೈಡಲ್ಲಿ. ಈಗ ನಾವು 2 ಮೆಂಬರ್ಸ್ಗೆ ಪ್ರಿಪೇರ್ ಮಾಡ್ತಿದ್ದೀವಿ. ಅದಕ್ಕೆ 2 ಗ್ಲಾಸಸ್ ಆಫ್ ರೈಸ್ನ ತಗೊಳ್ತಿದ್ದೀವಿ. ಇದನ್ನು ಒಂದು ಕಡೆ ಸೋಕ್ ಮಾಡಿ ಇಡ್ತಾಯಿದ್ದೀವಿ. ಸೋಕ್ ಮಾಡಿ ಇಟ್ಟಾದಮೇಲೆ ಮುಂದೆ ನಾವೀಗ ನಮ್ಮದು ಆ್ಯಕ್ಚುಯಲ್ ಪ್ರೊಸೀಜರ್ನ ಸ್ಟಾರ್ಟ್ ಮಾಡೋಣ, ಪ್ರಿಪೇರ್ ಮಾಡೋದು. ಈಗ ಒಂದು ಕುಕ್ಕರ್ಗೆ ಘೀ ಹಾಕ್ಕೊಂಡು ಅದಾದಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಿಮ್ಮ ಮನೇಲಿ ಏನೆಲ್ಲ ಸ್ಪೈಸಸ್ ಇದೆ ಸ್ವಲ್ಪ ಹಾಕ್ಕೊಂಡು ಬನ್ನಿ. ಮತ್ತು ನಾವೆಂತೆಲ್ಲ ಚಾಪ್ ಮಾಡಿದ್ವಿ ಅದೆಲ್ಲ ಹಾಕ್ಕೊಂಡು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಗರಂ ಮಸಾಲ, ಬಿರಿಯಾನಿ ಮಸಾಲ ಆಪ್ಷನಲ್, ಮತ್ತು ಚಿಲ್ಲಿ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟೆಷ್ಟು ಹಾಕಬೇಕಂತ ನಂದು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಆಗಿದೆ. ಇದಾದಮೇಲೆ ಇದಕ್ಕೆ ನಮ್ಮದು ಲೀವ್ಸ್, ಪುದೀನ ಮತ್ತು ಕೊರಿಯಂಡರ್ ಏನು ಚಾಪ್ ಮಾಡಿದ್ವಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಾದಮೇಲೆ ಇದಕ್ಕೆ ಎಗ್ನ ಹಾಕ್ಕೊಳ್ಳಿ. ಎಗ್ನ ಹಾಕ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ, ಅಂದರೆ ನಾವು ಕೋಕೋನಟ್ ಮಿಲ್ಕ್ ತೆಗೆದಿರೋದನ್ನು ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ರೈಸ್ ಹಾಕ್ಕೊಂಡು ಅದಾದಮೇಲೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಟೇಸ್ಟ್ ನೋಡಿ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪು ಹಾಕಿ ಇದನ್ನು ಮತ್ತೆ ಹೈ ಫ್ಲೇಮಲ್ಲಿ ಇಡಿ, ಅಂದರೆ ವಿಸಿಲ್ ಹೋಗೋ ತನಕ ಇಡಿ. ಒಂದು 3-4 ವಿಸಿಲ್ ಇಟ್ಟಿದ್ದೀವಿ ನಾವು. ಅದಾದಮೇಲೆ ನಮ್ಮದು ಬಿರಿಯಾನಿ ಎಗ್ ಬಿರಿಯಾನಿ ಎಗ್ ರೈಸ್ ರೆಡಿಯಾಗಿದೆ. ತುಂಬ ರುಚಿಯಾಗಿ ಕಾಣಿಸ್ತಿದೆ. ಕಾಣಿಸೋಕ್ಕಿಂತ ಟೇಸ್ಟ್ ಇದಕ್ಕಿಂತ ಸಖತ್ತಾಗಿತ್ತು. ಹೋಗಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು.